ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ. ನಾಗರ ಪಂಚಮಿಯನ್ನ ನಾವೆಲ್ಲ ಸಡಗರದಿಂದ ಸಂಭ್ರಮದಿಂದ ನಾಗಪ್ಪನಿಗೆ ಹಾಲು ಎರೆಯುವ ಮುಖಾಂತರ ಆಚರಣೆಯನ್ನ ಮಾಡ್ತೀವಿ. ನಮಸ್ಕಾರ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಹಿಂದೂ ಧರ್ಮದ ಸನಾತನ ಪರಂಪರೆಯ ಪಂಚಾಂಗದ ಪ್ರಕಾರ ನಮ್ಮ ಎಲ್ಲ ಹಬ್ಬ ಹರಿದಿನಗಳು ಶುರುವಾಗೋದು ಈ ಶ್ರಾವಣ ಮಾಸದಿಂದ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ನಮ್ಮ ಮೊದಲ ಹಬ್ಬ ನಾಗರ ಪಂಚಮಿ. ನಾಗರ ಪಂಚಮಿಯನ್ನ ಅನೇಕ ಹೆಸರುಗಳಿಂದ ಕರೀತಾರೆ. ಅನೇಕ ಊರುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಯನ್ನ ಕೂಡ ಮಾಡ್ತಾರೆ. ಇದರ ಕುರಿತಾಗಿ ಜಾನಪದ ಕಥೆಗಳೂ ಇವೆ, ಪೌರಾಣಿಕ ಕಥೆಗಳೂ ಇವೆ, ಹಾಗೂ ಶಾಸ್ತ್ರ ಸಂಪ್ರದಾಯದಲ್ಲಿ ಅನೇಕ ಸಂಗತಿಗಳು ಇದರ ಬಗ್ಗೆ ಅಡಕವಾಗಿವೆ. ನಾವಿವತ್ತು ಇದರ ಬಗ್ಗೆ ಇರುವಂತಹ ಅಂದ್ರೆ ನಮ್ಮ ನಾಗರ ಪಂಚಮಿಯ ಬಗ್ಗೆ ಇರುವಂತಹ ಜಾನಪದ ಕಥೆಗಳು ಯಾವುವು, ಈ ನಂಬಿಕೆಗಳೆಲ್ಲ ಹೇಗೆ ಬಂದ್ವು, ಇದನ್ನ ನೋಡ್ತಾ ಹೋಗೋಣ. ನೋಡಿ, ನಾಗರ ಪಂಚಮಿ ಬರೋದು ಶ್ರಾವಣ ಮಾಸದ ಸಂದರ್ಭದಲ್ಲಿ. ಆವಾಗ ಕೃಷಿ ಚಟುವಟಿಕೆಗಳೆಲ್ಲ ಒಂದು ಹಂತಕ್ಕೆ ಬಂದು ತಲುಪಿರುತ್ತೆ. ಅದರ ಜೊತೆಗೆ ನಮ್ಮ ರೈತರು ತಮ್ಮ ಫಸಲನ್ನ ಉಳಿಸ್ಕೊಳ್ಳಿಕ್ಕೆ ನಾನಾ ಬಗೆಯ ಹರಸಾಹಸವನ್ನ ಮಾಡ್ತಿರ್ತಾರೆ. ಅಂದ್ರೆ ಮಿಡತೆಗಳ ಕಾಟ, ಜಿರಳೆಗಳ ಕಾಟ ಇತ್ಯಾದಿ ಇಲಿಗಳ ಕಾಟದಿಂದ ಮುಕ್ತಿ ಪಡಿಲಿಕ್ಕೆ ಹಾವನ್ನ ಅವರು ಪೂಜಿಸ್ತಾರೆ. ಯಾಕೆ ಅಂತಂದ್ರೆ ಕೃಷಿ ಚಟುವಟಿಕೆಗಳಿಗೆ ಪೂರಕವಾದ ತಮ್ಮ ಫಸಲು ಕಾಯುವ ದೈವ ಹಾವು ಅನ್ನೋ ನಂಬಿಕೆ ನಮ್ಮ ಕೃಷಿಕರದು. ಹಾಗಾಗಿ ಹಾವಿಗೆ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ನಮ್ಮ ರೈತರು ನಾಗರ ಪಂಚಮಿಯನ್ನ ಆಚರಣೆ ಮಾಡ್ತಾರೆ. ಇನ್ನು ನಾಗರ ಪಂಚಮಿ ಅಂದ್ರೆ ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಕರಿತೀವಿ. ಯಾಕೆ ಹಾಗೆ ಗೊತ್ತಾ? ಹಿಂದೆ ಒಂದು ಬಾರಿ ಬ್ರಾಹ್ಮಣನ ಕಥೆ ಬರ್ತದೆ. ಬ್ರಾಹ್ಮಣನಿಗೆ 8 ಜನ ಮಕ್ಕಳಿರ್ತಾರೆ. 8 ಜನ ಮಕ್ಕಳು, ಒಬ್ಬ ಬಾಲಕಿ ಮಗಳು. ಹೀಗೆ ಒಂದು ನಾಗ, ಒಂದು ಸರ್ಪ ಗರುಡನಿಂದ ಹೆದರಲ್ಪಟ್ಟು ಆಶ್ರಯವನ್ನ ಕೇಳಿಕೊಂಡು ಆ ಬಾಲಕಿಯ ಹತ್ರ ಬರ್ತದೆ. ಬಾಲಕಿ ಅದಕ್ಕೆ ಆಶ್ರಯವನ್ನ ಕೊಟ್ಟು ರಕ್ಷಣೆ ಮಾಡ್ತಾಳೆ. ನಿತ್ಯವೂ ಹಾಲನ್ನ ಎರೆದು ಪೋಷಿಸ್ಲಿಕ್ಕೆ ಶುರು ಮಾಡ್ತಾಳೆ. ಅದರ ಪ್ರತಿಯಾಗಿ ಆ ನಾಗವು ಕೂಡ ಅವಳಿಗೆ 1 ತೊಲೆ ಚಿನ್ನವನ್ನ ನಿತ್ಯವೂ ಕೊಡ್ತಿರತ್ತೆ. ಇದರ ಜೊತೆಗೆ 8 ಜನ ಆಕೆಗೆ ಅಣ್ಣಂದಿರು. ಆ 8 ಜನ ಮಕ್ಕಳಲ್ಲಿ ಒಬ್ಬ ಅಣ್ಣ ಒಂದು ದಿನ ಆತನಿಗೆ ಆಸೆ ಹೆಚ್ಚಾಗಿ ಆ ನಾಗನನ್ನ ಹೆಚ್ಚು ಬಂಗಾರವನ್ನ ಕೊಡುವಂತೆ ಪೀಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲದೆ ಕೋಪಗೊಂಡು ಆ ನಾಗನನ್ನ ಕಾಲಿನಿಂದ ಒದೀತಾನೆ. ಇದಕ್ಕೆ ತುಂಬಾ ಕೋಪಗೊಂಡ ನಾಗಪ್ಪ ಅವನನ್ನ ಕಚ್ಚಿ ಸಾಯಿಸಿ ಬಿಡ್ತದೆ. ಈ ವಿಚಾರ ಗೊತ್ತಾದ ಬಾಲಕಿ, ಇಲ್ಲ, ಇದು ನನ್ನಿಂದಲೇ ಆಯಿತು, ನನ್ನ ಅಣ್ಣನ ಸಾವಿಗೆ ನಾನೇ ಕಾರಣ ಎಂದು ಪರಿಪರಿಯಾಗಿ ದುಃಖಿಸ್ಲಿಕ್ಕೆ ಶುರು ಮಾಡ್ತಾಳೆ. ನಂತರ ದೇವರ ಮುಂದೆ ಹೋಗಿ ತಾನು ಶಿರಚ್ಛೇದನ ಮಾಡಿಕೊಳ್ಳಿಕ್ಕೆ ನಿರ್ಧಾರ ಮಾಡ್ತಾಳೆ. ಆಗ ಪ್ರತ್ಯಕ್ಷನಾದ ದೇವರು, ಅಂದರೆ ಸಾಕ್ಷಾತ್ ನಾರಾಯಣ, ಶೇಷನ ಹಾಸಿಗೆಯ ಮೇಲೆ ಹಾವನ್ನೇ ಹಾಸಿಗೆಯಾಗಿ ಮಾಡಿಕೊಂಡು ಮಲಗ್ತಿರುವಂತಹ ನಾರಾಯಣ ಆ ಬಾಲಕಿಯನ್ನು ಕಂಡು ಅನುಗ್ರಹಿಸ್ತಾನೆ. ವಾಸುಕಿಗೆ ಹೇಳಿ ಮತ್ತೆ ಆ ನಾಗನನ್ನ ಕಳಿಸಿ ಮರಳಿ ಅವನನ್ನ ಬದುಕಿಸುವಂತೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಅಣ್ಣ ಮತ್ತೆ ಬದುಕಿ ಬರ್ತಾನೆ. ತಂಗಿಗೂ ಕೂಡ ಸಂತೋಷವಾಗ್ತದೆ ಮತ್ತೆ ಪುನರ್ಜನ್ಮ ನೀಡಿದ್ದಕ್ಕಾಗಿ. ಇಂಥದ್ದೊಂದು ಅಣ್ಣ ತಂಗಿಯರ ಐತಿಹಾಸಿಕ ಕಥೆ ಇರುವ, ಜಾನಪದ ಕಥೆ ಇರುವಂತಹ ಈ ಕಾರಣವು ನಾಗರ ಪಂಚಮಿಯಲ್ಲಿ ಅಡಕವಾಗಿದೆ. ಹಾಗಾಗಿ ಇದನ್ನ ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಆಚರಣೆ ಮಾಡ್ತೀವಿ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ನಾಗರ ಪಂಚಮಿ ಹಬ್ಬ ಬಂತೆಂದ್ರೆ ಸಾಕು, ಹೆಣ್ಣು ಮಕ್ಕಳನ್ನ ತವರಿಗೆ ಕರೆದುಕೊಂಡು ಬಂದು ಹಬ್ಬ ಮಾಡುವಂತಹ ಸಂಪ್ರದಾಯವಿದೆ. ಯಾಕೆ ಹೀಗೆ ಬಂತು? ಇದಕ್ಕೂ ಕೂಡ ಜಾನಪದ ಕಥೆ ಇದೆ. ಒಮ್ಮೆ ಒಬ್ಬ ರೈತ ಹೊಲದಲ್ಲಿ ಉಳುಮೆ ಮಾಡ್ತಿರುವಾಗ ಅವನ ರಂಟೆಗೆ ಸಿಕ್ಕು ಕೆಳಗಿದ್ದ ಸಣ್ಣ ಸಣ್ಣ ಹಾವಿನ ಮರಿಗಳು ಸತ್ತು ಹೋಗ್ತದೆ. ಎಲ್ಲಾ ಹಾವಿನ ಮರಿಗಳು ಸತ್ತಾಗ ತಾಯಿ ಹಾವು ಬಹಳ ದುಃಖಗೊಂಡು ಆವತ್ತು ರಾತ್ರಿ ರೈತನ ಮನೆಗೆ ಹೋಗಿ ಅವನ ಎಲ್ಲ ಮಕ್ಕಳನ್ನ ಕಚ್ಚಿ ಕೊಂದು ಸಾಯಿಸಿ ಬಿಡ್ತದೆ. ಮಗಳು ಅತ್ತೆಯ ಮನೆಯಲ್ಲಿ ಇರ್ತಾಳೆ, ಅವಳನ್ನೂ ಸಾಯಿಸಬೇಕು ಅಂತ ಹೇಳಿ ತಾಯಿ ಹಾವು ಅಲ್ಲಿಗೂ ಹೋಗ್ತದೆ. ಆಗ ಆಕೆ ಹಾವನ್ನ ಪರಿಪರಿಯಾಗಿ ಬೇಡಿಕೊಂಡು ತನ್ನನ್ನ ಕ್ಷಮಿಸುವಂತೆಯೂ, ತನ್ನ ಅಣ್ಣನ ತಪ್ಪನ್ನ ಕ್ಷಮಿಸುವಂತೆಯೂ, ತನ್ನ ತಂದೆಯ ತಪ್ಪನ್ನ ಕ್ಷಮಿಸುವಂತೆಯೂ ಬೇಡಿಕೊಳ್ತಾಳೆ. ನಂತರ ಹಾವು ಅವಳ ದುಃಖಕ್ಕೆ ಕರುಗಿ ಆಕೆಯನ್ನ ಬಿಟ್ಟು ವಾಪಸ್ ತನ್ನ ಸ್ಥಾನಕ್ಕೆ ಹೋಗ್ತದೆ. ಅಷ್ಟೇ ಅಲ್ಲದೆ ಸತ್ತಂಥ ತನ್ನ ಅಣ್ಣಂದಿರನ್ನ ಬದುಕಿಸುವಂತೆ ಆಕೆ ಬೇಡಿಕೊಳ್ತಾಳೆ. ಹಾವು ಅಲ್ಲಿಗೆ ಬಂದು ವಾಪಸ್ ಕಚ್ಚಿರುವಂತಹ ವಿಷವನ್ನೆಲ್ಲ ಹೀರಿ ಆ ಎಲ್ಲ ಅಣ್ಣಂದಿರನ್ನು ಬದುಕಿಸಿಕೊಡ್ತದೆ.
ಹಾಗಾಗಿ ತಂಗಿಯಿಂದ ತಾವು ಬದುಕಿದ್ದಕ್ಕಾಗಿ ಅಣ್ಣಂದಿರು ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾಗರ ಪಂಚಮಿ ಹಬ್ಬ ಬಂದ್ರೆ ತವರಿಗೆ ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಬಂದು ಅವರಿಗೆ ಆತಿಥ್ಯ ಮಾಡಿ ಕಾಣಿಕೆಗಳನ್ನ ಉಡುಗೊರೆಗಳನ್ನ ಕೊಟ್ಟು ಹಬ್ಬವನ್ನ ಆಚರಣೆ ಮಾಡುವಂತಹ ಸಂಪ್ರದಾಯವಿದೆ. ಏನೇ ಇರಲಿ, ತವರು ಮನೆಗೆ ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಬಂದು ಹಬ್ಬವನ್ನ ಆಚರಣೆ ಮಾಡಿ ಸಂಪ್ರದಾಯದಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ರೀತಿ ಜಾನಪದೀಯರು ಆಚರಣೆ ಮಾಡಿದರೆ, ಇನ್ನೂ ಕೆಲವು ಕಡೆ ಹಾವಿಗೆ ಹಾಲೆರೆದು ಕಲ್ಲು ನಾಗಪ್ಪನಿಗೆ ಪೂಜೆ ಮಾಡಿ ಕೆಲವೊಂದು ಸಂಪ್ರದಾಯದಲ್ಲಿ ಮನೆಗೆ ಮಣ್ಣಿನ ನಾಗಪ್ಪನನ್ನ ತಂದು ಪೂಜೆ ಮಾಡಿ ಆ ಹಬ್ಬವನ್ನ ಆ ದಿನವನ್ನ ಆಚರಣೆ ಮಾಡ್ತಾರೆ. ಹೀಗೆ ಜಾನಪದ ಕಥೆಗಳಿಂದ ತುಂಬಿರುವಂತಹ ನಮ್ಮ ನಾಗರ ಪಂಚಮಿ ರೊಟ್ಟಿ ಸಂಭ್ರಮವಿರಬಹುದು, ಜೋಕಾಲಿಯ ಹಾಡು ಇರಬಹುದು, ಬೋಲ್ ಬಗರಿ ಇರಬಹುದು, ಹೀಗೆ ಅನೇಕ ರೀತಿಯಲ್ಲಿ ಕರೆದು ಈ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡುವುದು ನಮ್ಮ ಸಂಪ್ರದಾಯದಲ್ಲಿ ಅಡಕವಾಗಿದೆ. ನಮ್ಮ ಜಾನಪದೀಯರು ಕೂಡ ಈ ಹಬ್ಬವನ್ನ ಸಮುದಾಯ ಹಬ್ಬವಾಗಿ ಪ್ರತಿ ಮನೆಯಲ್ಲೂ ಆಚರಣೆ ಮಾಡಬೇಕು ಎಂದಲೇ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ನಾಗರ ಪಂಚಮಿ ಹಬ್ಬವನ್ನ ಈ ಬಾರಿ ನಾವು ಕೂಡ ಸಂಭ್ರಮದಿಂದ ಆಚರಣೆ ಮಾಡೋಣ. ಮತ್ತಷ್ಟು ನಮ್ಮ ಸನಾತನ ಧರ್ಮದ ಸಂಸ್ಕೃತಿಗಳನ್ನ ಎತ್ತಿ ಹಿಡಿಯೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.